ಗಾಡಿನ ಜೋಜಿಲಾ ಪಾಸ್ 0 ಪಾಯಿಂಟ್ ಹತ್ರ ತಂದು ನಿಲ್ಸಿದ್ದೀವಿ. ನಮ್ದೊಂದು ಆಸೆ ಐತಿ ಇಲ್ಲಿ ಗಾಡಿ ತರಬೇಕು ಅಂತ ತಗೊಂಡು ಬಂದಿದ್ದೀವಿ. ನೋಡಿ ಇಲ್ಲೇ ಚಳಿಗೆ ತಡಿಯೋಕ್ಕಾಗದೆ ಇನ್ನೊಂದೆರಡು ಬೆಡ್ಶೀಟ್ ತಗೋಣ ಅಂತ ಬಂದು 2 ಬೆಡ್ಶೀಟ್ ತಗೊಂಡಿದ್ದೀವಿ. ಇಲ್ಲೇ ಒಂದು ಅಂಗಡಿ ಸಿಕ್ತು. ಬನ್ನಿ, 500 ರೂಪಾಯಿಗೆ ಒಂದಿದೆ. ನಮ್ಮೂರಾಗ 300 ರೂಪಾಯಿ. ಇಲ್ಲಿ ದಾಲ್ ಮಾಡಿದ್ದೀವಿ. ಸದ್ಯಕ್ಕೆ ಡಾಬಾ ಸ್ಟೈಲ್ ದಾಲ್ ಮಾಡ್ಕೊಂಡಿದ್ದೀವಿ. ಮನೇಲಿ ಮಾಡೋ ಥರ ಅಲ್ಲ, ಇದು ಡಾಬಾ ಸ್ಟೈಲ್ ದಾಲು. ಚೆನ್ನಾಗಿರ್ತದೆ ತಿನ್ನೋಕ್ಕಂಗಾಗಿ. -4 ನೋಡಿ ಸ್ವಾಮಿ, ಇವಾಗ -4 ಡಿಗ್ರಿಲಿ ನಾವಿರೋದು. -4 ಬರೇ 4 ಅಲ್ಲ, -4 ಡಿಗ್ರಿಲಿ. ಏರ್ ಇಂಟೆಕ್ ಕ್ಲೀನಾಗಿ ಆಗಲ್ಲ. ಏನೋ ಒಂಥರ ಕಟ್ಟಿದಂಗೆ ಆಗ್ತದೆ. ಇಂಜಿನ್ ಸೌಂಡ್ ಎಲ್ಲ ಚೇಂಜ್ ಆಗಿ ಹೋಗ್ತದೆ. ಟಾಟಾನೇ ಈ ರೋಡ್ಗಳಿಗೆಲ್ಲ. ಟಾಟಾ ಗಾಡಿಗಳು ಮಾತ್ರ ಸೂಪರಾಗಿ ಓಡ್ತಾವ ಅಂತಿಲ್ಲಿ. ಅಣ್ಣವರು ಪೂನೆಯಿಂದ ಲೇಗೆ ಲೋಡ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಅಷ್ಟರಲ್ಲಿ ಇವ್ರ ಗಾಡಿ ಟ್ರಬಲ್ ಆಗಿಬಿಟ್ಟೈತೆ. ಭಾರತ್ ಬೆಂಜ್ ಆಗಿರೋದ್ರಿಂದ ಇಲ್ಲಿ ಸರ್ವಿಸ್ ಸೆಂಟ್ರಲ್ಲೂ ಇಲ್ಲ. ಲೇಯಿಂದ ಮೆಕ್ಯಾನಿಕ್ಗಳು ಬಂದು ರೆಡಿ ಮಾಡ್ತವ್ರೆ. ಹೆಂಗೆ ಅನ್ನಿಸ್ತಾ ಐತೆ ಇಲ್ಲಿ ಕಷ್ಟ ನಿಮಗೆ? ಕಷ್ಟ ಇಲ್ಲಿ ನಮ್ಮ ಕರ್ನಾಟಕದವ್ರು ಮತ್ತೆ ಯಾರೇ ಆದ್ರೆ ಸಹಿಸ್ಕೊಳ್ಳಂಗೆ ಇಲ್ಲ, ಬಿಟ್ಟು ಹೋಗಿಬಿಡ್ತಿದ್ರು. ಆದಷ್ಟು ಇನ್ನೂ ಮೇಲಕ್ಕೆ ಹತ್ತಾನೆ ಇದ್ದೀವಿ. ನೋಡಿ ಎಷ್ಟು ಮೇಲಕ್ಕೆ ಹೋಗ್ಬೇಕು ಅಷ್ಟು ಮೇಲಕ್ಕೆ ಹೋಗ್ತಾನೆ ಇದ್ದೀವಿ. ನೋಡಿ ಇಲ್ಲಂತೂ ರೋಡ್ ಸೈಡಲ್ಲೇ ಫುಲ್ಲು ಸ್ನೋ ಇದೆ. ಎಲ್ಲ ಕೆಳಗಡೆ ಬಿದ್ದಿರೋದು ಇದೆಲ್ಲ ಸ್ನೋ ಕರ್ಗೆ. ಇಲ್ಲೆಲ್ಲ ನೀರಾಗಿರೋದು, ಇದೆಲ್ಲ ನೀರು. ನೋಡಿ ರೋಡ್ ಸೈಡೇ ಸ್ನೋ. ವಾ ಎಷ್ಟು ಸಖತ್ತಾಗಿದೆ ನೋಡಿ ವ್ಯೂ. ಇಲ್ಲೆಲ್ಲ ಗಾಡಿಗಳು ನಿಲ್ಲಿಸಿ ವೀಡಿಯೋಗಳು ಮಾಡ್ಕೊತವ್ರೆ. ಇಲ್ಲಿಂದನೂ ಅಷ್ಟೇ ವ್ಯೂ ನೋಡಿ ಯಾವ ಥರ ಕಾಣುತ್ತೆ ಅಂತ. ಇಂಥ ಸ್ವರ್ಗದಲ್ಲಿ ಗಾಡಿ ಓಡಿಸೋದೇ ಒಂದು ಮಜಾ. ನಾವು ಡ್ರೈವರ್ಗಳಾಗಿ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಇಂತಿಂಥ ವ್ಯೂಗಳು, ಇಂತಿಂಥ ಲೊಕೇಶನ್ಗಳನ್ನೆಲ್ಲ ನೋಡಿಕೊಂಡು ಅದರಲ್ಲಿ ಗಾಡಿ ಓಡಿಸ್ಕೊಂಡು ಇಲ್ಲಿವರೆಗೂ ಬರ್ತೀವಿ ಅನ್ನೋ ನಮಗೆ ಹೆಮ್ಮೆ ಇದೆ, ಖುಷಿ ಇದೆ. ನೋಡ್ಬೋದು. ವಾಹ್, ಏನು ವ್ಯೂ ಗುರು ಇದು. ಸೈಕ್ ಅಂದರೆ ಸೈಕ್ ಆಗೈತೆ. ಸಖತ್ ಖುಷಿ ಆಗುತ್ತೆ ಗುರು ಇಂಥ ಜಾಗಗಳಿಗೆಲ್ಲ ಬಂದಾಗ. ಇಲ್ಲೇನು ಕೆಳಗೆ ನೀರು ನಿಂತಿದ್ದಾವ, ಇದೆಲ್ಲ ಸ್ನೋ. ನಿನ್ನೆ ಮೊನ್ನೆ ಬಿದ್ದಿರೋ ಸ್ನೋ ಕರಗ್ಬಿಟ್ಟು ನೀರಾಗಿರೋದು. ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಸ್ನೋ ಬೀಳ್ಬೋದು ಅಂತ. ಬಟ್ ಇವತ್ತು ಸ್ನೋ ಬಿದ್ದಿಲ್ಲ. ನೋಡೋಣ ಮುಂದೆ ಇನ್ನು ನೈಟು ಕೂಡ ಬೀಳ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲಿ ಹೋಗೋದು ಬ್ರೋ ಇಲ್ಲಿ? ನನಗೆ ಕನ್ಫ್ಯೂಸ್ ಆಗೋಗುತ್ತೆ ಬ್ರೋ, ಎಲ್ಲ ಹೋಗ್ಬೇಕಂತ ಒಂದೊಂದು ಸಾರಿ ಇದು ರೋಡ್ಗಳು ನೋಡ್ಬಿಟ್ರೆ. ಇನ್ನೊಂದು ವ್ಯೂ ಇದೆ, ತೋರಿಸ್ತೀವಿ ನೋಡಿ ಯಾವ ಥರ ಇದೆ ಅಂತ ರೈಟಲ್ಲಿ. ಕೆಳಗಡೆ ಆಲ್ರೆಡಿ ನೋಡಿ ಏನು ನೀರಾಯ್ತು. ನೀರೆಲ್ಲ ಫ್ರೀಸ್ ಆಗ್ಬಿಟ್ಟು ಐಸ್ ಆಗ್ತಾ ಇದೆ. ಇನ್ನು ಮುಂದೆ ಈ ಥರದ್ದು ನೋಡೋಕೆ ತುಂಬ ಸಿಗುತ್ತೆ. ತೋರಿಸ್ಕೊಂತ ಹೋಗ್ತೀವಿ ಒಂದೊಂದೇ. ಇನ್ನು ಸ್ಟಾರ್ಟಿಂಗಲ್ಲೇ ಈ ರೇಂಜ್ಗೆ ಅಂದರೆ ಲೆಕ್ಕ ಹಾಕಿ ನೀವು. ಇನ್ನು ಮುಂದೆ ಯಾವ ರೇಂಜಿಗೆ ಇರ್ಬೋದು ಅದೆಲ್ಲ. ಜೋಜಿಲಾ 0 ಪಾಯಿಂಟ್ ಹತ್ರ ಆಲ್ರೆಡಿ ಬಂದ್ವಿ. ಇಲ್ಲಿ ಮುಂದೆ ಹೋದರೆ ಇದೇ 0 ಪಾಯಿಂಟು. ಇಲ್ಲೇನಪ್ಪ ಅಂದರೆ ರೈಟ್ ಸೈಡಲ್ಲಿ ನಾವು ಲಾಸ್ಟ್ ಟೈಮ್ ಎಲ್ಲ ನಿಲ್ಲಿಸಿ ಆ ಜೀಪಲ್ಲೆಲ್ಲ ಆಟ ಆಡಿದ್ವಲ್ಲ, ಇದೇ ಜಾಗ. ಇಲ್ಲೆಲ್ಲ ಜನ ಆಟ ಆಡ್ತಾ ಇದ್ದಾರೆ ಆಲ್ರೆಡಿ. ಇವಾಗ ನಾವು ಸುಮ್ಮನೆ ಜಸ್ಟ್ ನಿಲ್ಸ್ಕೊಂಡು ಹೋಗೋಣ. ಯಾಕಂದರೆ ಅನ್ಲೋಡ್ ಮಾಡ್ಕೊಂಡು ಬರಬೇಕಾದ್ರೆ ನಾವು ಏನು ಬೇಕಾದ್ರೂ ಆಟ ಆಡ್ಬೋದು. ಇವಾಗ ಏನು ನಮ್ಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಏನಪ್ಪ ಅಂದರೆ ಸ್ವಲ್ಪ ಅರ್ಜೆಂಟಾಗಿ ಖಾಲಿ ಮಾಡ್ಬೇಕು ಮಾಲು. ಯಾಕಂದರೆ ಯಾವಾಗ ಸ್ನೋ ಬೀಳುತ್ತೆ ಹೇಳೋಕ್ಕಾಗಲ್ಲ ಈ ರೋಡಲ್ಲಿ. ಹಂಗಾಗಿ ಯಾವಾಗ ಬ್ಲಾಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ಹಂಗಾಗಿ ಅಷ್ಟೇ ಸುಲಭವಾಗಿ ಏನು ಬ್ಲಾಕ್ ಆಗಲ್ಲ, ನಡೆಯುತ್ತೆ. ಬ್ರೋ ಹೆಂಗಂಗೆ ಫೀಲಿಂಗು? ಮಸ್ತ್ ಐತೆ. ಮನೆ ನೋಡಿ ವ್ಯೂ ಒಂದ್ಸರಿ ನೋಡ್ಕೊಂಬಿಡಿ. ನಮ್ಮ ಗಾಡಿನ ಜೋಜಿಲಾ ಪಾಸ್ 0 ಪಾಯಿಂಟ್ ಹತ್ರ ತಂದು ನಿಲ್ಸಿದ್ದೀವಿ. ನಮ್ದೊಂದು ಆಸೆ ಐತಿ ಇಲ್ಲಿ ಗಾಡಿ ತರಬೇಕು ಅಂತ ತಗೊಂಡು ಬಂದಿದ್ದೀವಿ. ನೋಡಿ ಈ ಕಡೆನೂ ಸ್ನೋ, ಈ ಕಡೆನೂ ಸ್ನೋ. ಹೋಗಿ ಮ್ಯಾಗಿ ತಿನ್ಕೊಂಡು ಬರೋಣ. ಇಂಥ ವ್ಯೂವಲ್ಲಿ ನೋಡಿ ಬೆಂಕಿ ಹಾಕ್ಕೊಂಡು ಮ್ಯಾಗಿ ತಿಂತಾ ಇದ್ದೀವಿ. ಎಂಥ ಮಜಾ ನಮ್ಮದು. ಏನು ಬ್ರೋ ಶರತ್ ಬ್ರೋ, ಹೆಂಗಿದೆ ಲಡಾಖ್? ಮ್ಯಾಗಿ ಹೆಂಗಿದೆ? 80 ರೂಪೀಸ್ ಮ್ಯಾಗಿ. ಅದೇ ಸಿಗರೇಟ್ ಸಿಗ್ತೀರಾ? ಯಾವಾಗಿಂದ ಕಲ್ತ್ರಿ? ಯಾವಾಗಲೇ ಮ್ಯಾಗಿಗೆ ತಿನ್ಕೊಂಡು ಇಲ್ಲಿಂದ ನಮ್ಮ ಟಾರ್ಗೆಟ್ ಇವತ್ತು ಕರ್ಗಿಲ್ಗೆ ಹೋಗೋದು. ಕರ್ಗಿಲ್ಗೆ ಹೋಗ್ಬಿಟ್ಟು ಅಲ್ಲೇ ಗಾಡಿ ಆಲ್ಟ್ ಮಾಡೋಣಂತೆ. ಮುಂದೆ ಹೋಗ್ತಾ ಹೇಳ್ತೀವಿ ಬನ್ನಿ ಏನೇನು ಪ್ಲಾನಿಂಗ್ಸ್ ಅಂತ. ಇದ್ದಕ್ಕಿದ್ದಾಗ ಕ್ಲೈಮೇಟ್ ಚೇಂಜ್ ಆಗೋಯ್ತು. ಫುಲ್ಲು ಗಾಡಿ ಹೊಡೆಯಕ್ಕೆ ನಿಂತೈತೆ. ನಿಮ್ಗೆ ಇದು ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ ಗಾಡಿ ಸೌಂಡ್ಗೆ. ಹೋಗೋಣ ಬನ್ನಿ ಫಸ್ಟ್ ಗಾಡಿ ಎತ್ಕೊಂಡು ಹೋಗಿ ಅಂತ. ಹೋಟ್ಲುಗಳೆಲ್ಲ ಕ್ಲೋಸ್ ಮಾಡ್ತಾರೆ ಆಲ್ರೆಡಿ. ಏನೋ ಗೊತ್ತಿಲ್ಲ. ನಾವು ಹೋದ ತಕ್ಷಣ 5 ನಿಮಿಷಕ್ಕೆ ಫಾಗೆಲ್ಲ ಒಂಥರ ಜೋರಾಗಿ ಬಂತು ಆ ಕಡೆಯಿಂದ ಗಾಳಿ. ಅಂಗಡಿಗಳೆಲ್ಲ ಕ್ಲೋಸ್ ಮಾಡಾಕಿದ್ರು. ಫಸ್ಟ್ ಇಲ್ಲಿಂದ ಬೇಗ ಹೋಗೋಣ.
ಯಾಕಂದರೆ ನಮ್ಮವೇ ಲಾಸ್ಟ್ ಗಾಡಿಗಳು, ಜಾಸ್ತಿ ಗಾಡಿಗಳಿಲ್ಲ ಹಿಂದೆ, ಹಂಗಾಗಿ ಬ್ರೋ. ನೀರು ಮೇಲ್ಗಡೆ ಬರ್ತೈತಪ್ಪ. ಯಾವುದು ಐಸ್ ಗೀಸ್ ಆಯ್ತು ನೋಡಿ. 2 ಸಲ ಉರಿಸ್ತೆ ಬ್ರೋ ಮಾಡಿ ಹಚ್ಚಿದ್ದೀನಲ್ವಾ. ಹಾಂ ನೀರು ಬರ್ತದೆ ನೋಡ್ರಿ ಇಲ್ಲಿ ಕ್ಯಾನಲ್ಲ. ಅಯ್ಯೋ ಏನು ಕತೆನೋ ಬಾಗ್ರೋ. ಹೋಗೋಣ ಫಸ್ಟು ಕರ್ಗಿಲ್ ರೀಚ್ ಆಗಿ ಸೇಫಾಗಿ ನೈಟ್ ಸ್ಟೇ ಆಗೋಣ. ಇಲ್ಲಿಂದ ಕರ್ಗಿಲ್ ಹೋಗೋಕ್ಕೆ ನಮಗೆ ಇನ್ನೂ ಒಂದು 5 ಅವರ್ ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ನೋಡೋಣ ಬನ್ನಿ ಹೆಂಗಾಗುತ್ತೋ. ಇಲ್ಲಿಂದ ಮುಂದೆ ಏನು ವ್ಯೂ ತೋರ್ಸೋಕ್ಕಾಗಲ್ಲ. ಆ ಕಡೆಯಿಂದ ಬರ್ತಾ 100% ಇವೆಲ್ಲ ಕವರ್ ಮಾಡ್ಕೊಂಬರ್ತೀವಿ. ಇವಾಗ ಸಿಂಪಲಾಗಿ ಲಾಕ್ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ. ಇದೇನೆ ಝೋಜಿಲೋ 0 ಪಾಯಿಂಟು. ನಾವು ಹೆಚ್ಚು ಕಡಿಮೆ ಸಮುದ್ರ ಮಟ್ಟಕ್ಕಿಂತ ಎಷ್ಟು ಅಡಿ ಮೇಲಿದ್ದೀವಿ ಗೊತ್ತಾ? ಎಲ್ಲೈತೆ ಬ್ರೋ? ಎಲ್ಲೈತೆ ಬ್ರೋ? ಹಾಂ ಇಲ್ಲಿದೆ ನೋಡಿ. 11,649 ಕಿಲೋಮೀಟ್ರ್ ಮೇಲಿದ್ದೀವಿ ಸಮುದ್ರ ಮಟ್ಟಕ್ಕಿಂತ ಈ ಐಸಲ್ಲಿ. ಇಲ್ಲೇನೇನು ಹಾಕಿದ್ದಾರೆ ಲಾಸ್ಟ್ ಟೈಮೆಲ್ಲ ಇಲ್ಲಿ ಇರಲಿಲ್ಲ. ಬರ್ತಾ ತೋರಿಸ್ತೀವಿ ಬನ್ನಿ ನಿಮಗೆ. ಅರ್ಜೆಂಟಾಗಿ ಹೋಗ್ಬಿಡೋಣ. ಫಸ್ಟ್ ಕರ್ಗಿಲ್ ರೀಚ್ ಆಗೋಣ. ಯಾಕೋ ಕ್ಲೈಮೇಟ್ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗೈತೆ. ಮೇಲೆಲ್ಲ ಸ್ನೋ ಬೀಳ್ಬೋದು, ಕೆಳಗಡೆವರೆಗೂ ಈ ರೋಡ್ವರೆಗೂ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೇಲ್ಗಡೆ ಬೆಟ್ಟ ಕೂದಲು ಸ್ನೋ ಬೀಳ್ಬೋದು ಇವಾಗ. ಇನ್ನು ಮುಂದೆ ಬರ್ತಾ ರೋಡಲ್ಲೆಲ್ಲ ಸ್ನೋ ಐತೆ. ಗಾಡಿಗಳೆಲ್ಲ ಮುಂದೆ ಹೋಗ್ಬಿಟ್ಟವೆ. ನಾವೇ ಲಾಸ್ಟ್ ಅನಿಸುತ್ತೆ. ಆದಷ್ಟು ಬೇಗ ಹೋಗೋಣ. ಯಾಕಂದರೆ ಅಕಸ್ಮಾತಾಗಿ ಏನು ಹೆಚ್ಚು ಕಮ್ಮಿ ಲಾಕ್ ಆಗಿಬಿಟ್ರೆ ಹೇಳಿ. ನಮ್ಗೆ ಮೊದಲೇ ಅನುಭವ ಇಲ್ಲ ಸ್ನೋನಲ್ಲಿ ಓಡಿಸಿ. ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾ ಇರೋದು ಇಷ್ಟೊಂದು ಸ್ನೋನಲ್ಲಿ. ನೋಡಿ ಇಲ್ಲೆಲ್ಲ ಸ್ನೋನೇ. ಆದಷ್ಟು ಬೇಗ ಹೋಗಿ ಟ್ರೈ ಮಾಡೋಣ. ಇಲ್ಲಾಂದರೆ ಯಾವ್ದಾರ ಒಂದು ಲಾರಿಂಗ್ ಕಸ್ಕೊಳಕ್ಕೆ ಟ್ರೈ ಮಾಡೋಣ. ಟೈಮ್ ಬಂದು ಇವಾಗ ಆಗಿದೆ 5 ಗಂಟೆ 59 ನಿಮಿಷ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಇನ್ನೂ 6 ಗಂಟೆನೂ ಆಗಿಲ್ಲ. ಇನ್ನೂ 1 ನಿಮಿಷ ಕಮ್ಮಿ ಐತೆ. ಬಟ್ ಕತ್ಲು ನೋಡಿ ಎಷ್ಟಾಗಿದೆ ಅಂತ. ಇಲ್ಲಿ ಲಡಾಖ್ ರೀಸನಲ್ಲೆಲ್ಲ ಬೇಗ ಕತ್ಲಾಗುತ್ತೆ. ಮತ್ತು ಇನ್ನೂ ಒಳ್ಳೊಳ್ಳೆ ಅಡ್ವೆಂಚರ್ ವ್ಯೂಸ್ ಇದ್ವು. ಯಾವ ತೋರ್ಸೋಕ್ಕಾಗಲ್ಲ, ಕತ್ಲಾಗ್ಬಿಡೈತೆ. ಹಂಗಾಗಿ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಒಳ್ಳೊಳ್ಳೆ ವ್ಯೂಸ್ ಇದ್ದಾವೆ. ನಿಮಗೆ ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ಕ್ಲಿಯರಾಗಿ ತೋರಿಸ್ಕೊಂಬರ್ತೀವಿ. ಒಂದಿನ ಲೇಟ್ ಆದರೂ ಪರವಾಗಿಲ್ಲ. ಇವಾಗ ಸದ್ಯಕ್ಕೆ ನಾನ್ ಸ್ಟಾಪಾಗಲಿ ಕರ್ಗಿಲ್ಗೆ ಹೋಗೋಣ. ಇಲ್ಲೇ ಚಳಿಗೆ ತಡಿಯೋಕ್ಕಾಗದೆ ಇನ್ನೊಂದೆರಡು ಬೆಡ್ಶೀಟ್ ತಗೊಳ್ಳೋಣ ಅಂತ ಬಂದು 2 ಬೆಡ್ಶೀಟ್ ತಗೊಂಡಿದ್ದೀವಿ. ಇಲ್ಲೇ ಒಂದು ಅಂಗಡಿ ಸಿಕ್ತು. ಬನ್ನಿ 500 ರೂಪಾಯಿಗೆ ಒಂದಿಲ್ಲಿ. ನಮ್ಮೂರಾಗ 300 ರೂಪಾಯಿ. 150. 2 ತಗೊಳ್ಬೇಕಾ? ಒಂದಾ ಸಾಕಲ್ಲ ಹೇಳ್ಬೇಕಾ? ಕೊಡಿಲಿ ಮೆತ್ತಗಿದ್ರೆ ತಗೋಣ 2. ಚೆನ್ನಾಗಿದೆ. 2 ತಗೊಂಬಿಡ್ರಿ. ಹಿಡಿದಿರುತ್ತೆ. 100 ಕೊಟ್ಟರೆ ತಗೊಳ್ಳೋಣ. ಇಲ್ಲ 2 चाहिए. 5 ही बचा है. हम भी जाना है ना 10-15 दिन में. बस ಹಂಗೆ ಸಿಕ್ಕಿದ ಗ್ಯಾಪಲ್ಲೇ 2 ತಲ್ಲಿಮ್ ಕೂಡ ತೊಗೊಂಬಂದ್ಬಿಟ್ವಿ. ಯಾಕಂದರೆ ಗಾಡೀಲಿ ಇರಲಿಲ್ಲ. ಹಂಗಾಗಿ ಒಂದು ಟೀ ಅಂಗಡಿ ಇತ್ತು, ಟೀ ಕೂಡ ಕುಡ್ಕೊಂಬಂದ್ವಿ. ಇಲ್ಲಿಂದ ಕರ್ಗಿಲ್ 60 ಐತೆ. ಹೊಡಿಯೋಣ. 60 ಹೊಡೆದ್ಬಿಟ್ಟು ನಿಲ್ಸ್ಕೊಳ್ಳೋಣಂತೆ. ಆಮೇಲೆ ನೋಡೋಣ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡೋಣಂತೆ. ಫೈನಲ್ ಆಗಿ ಕರ್ಗಿಲ್ ರೀಚ್ ಆಗಿದ್ದೀವಿ. ಇಲ್ಲಿ ಟೆಂಪ್ರೇಚರ್ ಬಂದು 0 ಡಿಗ್ರಿ ಐತೆ ಇವಾಗ. ಬೆಳಗಿನ ಜಾವ ಅಷ್ಟೊತ್ತಿಗೆ -3 ಇಲ್ಲ 4, 5ವರೆಗೂ ತೋರಿಸ್ತಾ ಐತೆ ಗೂಗಲಲ್ಲಿ. ಸದ್ಯಕ್ಕೆ ಇಲ್ಲೊಂದು ನದಿ ಹರಿಯುತ್ತೆ. ಕರ್ಗಿಲ್ ಎಂಟ್ರಿ ಆದ ತಕ್ಷಣ ಈ ನದಿ ಹತ್ರನೇ ಇದ್ದೀವಿ. ಗಾಡಿಗಳೆಲ್ಲ ಸೈಡ್ಗೆ ಹಾಕಿದ್ದಾರೆ. ಉದ್ದಕ್ಕೆ ಗಾಡಿಗಳು ಸೈಡ್ಗೆ ಹಾಕಿದ್ದಾರೆ. ನಮ್ಮ ಗಾಡಿ ನಿಲ್ಲಿಸಿದ್ದೀವಿ. ಇವಾಗ ಅಡುಗೆ ಮಾಡ್ಕೊಂಡು ಇಲ್ಲಿಂದ ಮುಂದೆ ಹೋಗಬೇಕು. ಕೊಡಿ ಬ್ರೋ, ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಪ್ಪ. ನಿಮ್ಗೆ ಚಳಿ ಆಗುತ್ತೋ ಇಲ್ಲೋ ಏನು? ಹಾಂ ನಡೀತದೆ ಬ್ರೋ ನಿಮ್ಮದು ಸರ್ಕಾರ. ನಮ್ದು ಆಗಲ್ಲಲ್ಲ, ಕಂಪ್ನಿ ನಡೆಯಲ್ಲ ನಮ್ಮ ಚಳಿಗೆ. ಕರ್ಗಿಲ್ ಹತ್ರ ಗಾಡಿ ನಿಲ್ಸಿದ್ವಲ್ಲ, ಇಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಏನಪ್ಪ ಮಾಡಿದ್ದೀವಿ ಅಂದರೆ ಕುಕ್ಕರಲ್ಲಿ ವೈಟ್ ರೈಸ್ ಮಾಡಿದ್ದೀವಿ. ಇಲ್ಲಿ ದಾಲ್ ಮಾಡಿದ್ದೀವಿ. ಸದ್ಯಕ್ಕೆ ಡಾಬಾ ಸ್ಟೈಲ್ ದಾಲ್ ಮಾಡ್ಕೊಂಡಿದ್ದೀವಿ. ಮನೇಲಿ ಮಾಡೋ ಥರ ಅಲ್ಲ, ಇದು ಡಾಬಾ ಸ್ಟೈಲ್ ದಾಲು. ಚೆನ್ನಾಗಿರ್ತದೆ ತಿನ್ನಕ್ಕೆ. ಹಂಗಾಗಿ ಅನ್ನ ಜೊತೆ ತಿನ್ಕೊಂಡು ಹೋಗೋಣ. ಕುಕ್ಕರ್ ತುಂಬ ರೈಸ್ ಮಾಡ್ಕೊಂಡಿದ್ದೀವಿ, ಸಾಕಾಗುತ್ತೆ. ಬನ್ನಿ ಇವಾಗ ಊಟ ಮಾಡ್ಕೊಂಡು ಇಲ್ಲಿಂದ ಒಂದೇ ಸರಿ ಬಿಡೋಣಂತೆ. ನೋಡಿ ಯಾವ ಥರ ಆಗೈತೆ ಅಂತ. ದಾಲು ರೈಸು ಇವತ್ತಿನ ನಮ್ಮ ಊಟ. ನಿಮ್ರ ಶರತ್ ಬ್ರೋ ಹೆಂಗಿದೆ ಟೇಸ್ಟ್ ಹೇಳಿ ತಿನ್ಬಿಟ್ಟು. ಹಾಂ ನಮ್ರ ಹಾಂ ತಿಂದೇ ಇಲ್ಲ ಇನ್ನು. ತಿಂದೇ ಇಲ್ಲ ಇನ್ನು. ಚೆನ್ನಾಗಿದೆ ಟೇಸ್ಟ. ಏನು ಮಾಡಿದ್ರು ಕೆಟ್ಟೋಗಲ್ಲ ಗುರು ಗಾಡಿಯಾಗೆ ಅಲ್ವಾ? ಅದೊಂದು ನಮ್ಮ ಅದೃಷ್ಟ. ಹಂಗೆ ಕಲ್ತಿದ್ದೀವಿ ಸಣ್ಣರಿದ್ದಾಗಿಂದ ಅಡುಗೆಗಳು ಮಾಡ್ಕೊಂಡು ತಿಂದು. ಇವಾಗ ನೆಕ್ಸ್ಟ್ ಏನಪ್ಪ ಪ್ಲಾನಿಂಗು ಅಂದರೆ, ಇವಾಗ ಇಲ್ಲಿಂದ ಕರ್ಗಿಲ್ ಸಿಟಿ ಎಂಟ್ರಿ ಆಗ್ತಾ ಇದೀವಿ. ಇವಾಗ ಕರ್ಗಿಲ್ ಸಿಟಿ ಪಾಸ್ ಮಾಡಿಬಿಟ್ಟು ಎಲ್ಲ ನಾವು ಮಲ್ಕೊಂಡ್ಬಿಡ್ತೀವಿ. ಮತ್ತು ಬೆಳಗ್ಗೆ ಎದ್ದೇ ಹೋಗ್ತೀವಿ. ಯಾಕಂದರೆ ಗೊತ್ತಿಲ್ಲದೆ ಇರೋ ರೋಡ್ಗಳೊಂದು ಮತ್ತು ಡೇಂಜರಸ್ ರೋಡ್ಗಳೊಂದು. ರಿಸ್ಕ್ ಬೇಡ, ಆರಾಮಾಗೆ ಟ್ರಿಪ್ ಮಾಡೋಕ್ಕಂತಂದೇ ಬಂದಿರೋದು. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋಣ. ಹಾಗಾಗಿ ಏನಾಯ್ತು ಬ್ರೋ? ಇವಾಗ ಇಲ್ಲಿಂದ ಕರ್ಗಿಲ್ ಸಿಟಿ ಪಾಸ್ ಮಾಡೋಣ. ಬನ್ನಿ ಪಾಸ್ ಮಾಡಿ ಆ ಕಡೆ ಎಲ್ಲ ಪಾಸ್ ಆದಮೇಲೆ ಇವಾಗ ಈ ಕಡೆ ಇದ್ದೀವಿ. ಪಾಸ್ ಮಾಡಿ ಆ ಕಡೆ ಎಲ್ಲ ಹಾಕೊಂಡು ಮಲ್ಕೊಳ್ಳೋಣಂತ. ಟೈಮ್ ಆಲ್ರೆಡಿ 11 ಗಂಟೆ ಆಯಿತು. ಬನ್ನಿ ಹೋಗೋಣ. ನಿಮ್ಗೇನು ಇದು ಫುಲ್ಲು ಕಾಣುತ್ತೋ ಇದೆಲ್ಲ ಕರ್ಗಿಲ್ ಸಿಟಿ.
ಕಾರ್ಗಿಲ್ ಸಿಟಿ ಒಳಗೆ ನಾವು ಹೋಗ್ತಾ ಇದ್ದೀವಿ ಇವಾಗ. ಸಿಟಿ ಒಳಗಿಂದನೇ ಬಂದ್ವಿ, ಬೈಪಾಸಲ್ಲೇ ಬರಲಿಲ್ಲ, ನೈಟ್ ಹೊತ್ತಲ್ಲ, ಹಂಗಾಗಿನೇ 11 ಗಂಟೆವರೆಗೂ ಕಾತ್ಕೊಂಡಿದ್ದು ಬಂದಿದ್ದು. ಇವಾಗ ಸಿಟಿ ಒಂದು ಪಾಸ್ ಮಾಡಿ ಮುಂದೆ ಎಲ್ಲ ಸೈಡ್ಗೆ ಹಾಕೊಂಡು ಮಲ್ಕೊಂಬಿಡೋದು, ಬೆಳಗ್ಗೆ ಎದ್ದು ನೋಡ್ಕೊಳೋದು. ಯಾಕಂದರೆ ನೈಟ್ ಹೊತ್ತು ಅವಾಗಲೇ ಹೇಳ್ದಂಗೆ ರಿಸ್ಕ್ ತೊಗೊಳೋದು ಬೇಡ. ಇಲ್ಲೇ ಎಲ್ಲನ ಗಾಡಿ ಸೈಡ್ಗೆ ಹಾಕಿ ಮಲ್ಕೊಬೇಕು, ಬೆಳಗ್ಗೆ ಎದ್ದು ಹೋಗ್ಬೇಕು. ಜಾಗನೇ ಸಿಗ್ತಾ ಇಲ್ಲ ಗುರು. ಎಲ್ಲ ಕಣಬ್ರ ಇಲ್ಲಿ ಯಾವ ಐತೆ ಬಾಗಿಲು ತೆಗಿತಾರ ಬೆಳಿಗ್ಗೆ, ಅದು ಹಿಂಸೆನೆ. ಇನ್ನೂ ಜಾಗ ಮುಂದೆ ಐತಾ ನೋಡೋಣ. ಮುಂದೆ ಹೋಗಿ ಗಾಡಿಗಳು ನಿಂತಿದ್ದಾವೆ, ಇಲ್ಲೇ ಎಲ್ಲನ ಮುಂದೆ ಹೋಗಿ ಮಲ್ಕೊಂಡು ನೋಡೋಣ. ಇಲ್ಲಿ ಇಲ್ಲ ಕಣಬ್ರ, ಇದು ಮನೆ. ಟೈಮ್ ಬಂದು ಕರೆಕ್ಟಾಗಿ 11 ಗಂಟೆ 22 ನಿಮಿಷ. ಸದ್ಯಕ್ಕೆ ಗಾಡಿ ತೊಗೊಂಬಂದು ಇಲ್ಲೆಲ್ಲ ಸೈಡ್ಗೆ ಹಾಕಿದ್ದೀವಿ. ಎಲ್ಲಿ ಅಂತ ಕೂಡ ಗೊತ್ತಿಲ್ಲ, ನೋಡಿ ತೋರಿಸ್ತೀನಿ ಜಾಗ ಹೆಂಗೈತೆ ಅಂತ. ನನಗೆ ಭಯ ಆಗ್ತಿರೋದೇನು ಗೊತ್ತಾ, ಹಿಂಗೆ ಅಡುಗೆ ಮಾಡ್ಕೊಂಡು ತಿನ್ಬಿಟ್ರೆ ಇನ್ನೊಂದು 10 kg ಜಾಸ್ತಿ ಆಗಿಬಿಟ್ರೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ ಬ್ರೋ ನಾನು. ಅಲ್ಲ ಬ್ರೋ, ಕುಕ್ಕರಾಗ ಅನ್ನ ಮಾಡ್ತೀವಿ, ಒಂದು ಸ್ವಲ್ಪನೂ ಉಳಿತದೆ. ಕುಕ್ಕರ್ ಅನ್ನ ತಿಂದು ಖಾಲಿ ಮಾಡಿದೀವಿ ಬ್ರೋ. ಮಾಡ್ದಾಗೆಲ್ಲ ಹೊಟ್ಟೆ ತುಂಬ ತಿನ್ನೋದು, ಖಾಲಿ ಮಾಡೋದು ಅಷ್ಟೇ. ಏನು ಮಾಡಂಗಿಲ್ಲ, ತಿನ್ಬೇಕು, ಸಾಯ್ಬೇಕು ಅಷ್ಟೇ. ಇವಾಗ ಸದ್ಯಕ್ಕೆ ಕರ್ಗಿಲಲ್ಲಿ ಹಾಲ್ಟ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಬೆಳಗ್ಗೆ ಎದ್ದೋಗ್ಬೇಕು. ಇನ್ನೊಂದು 200 ಕಿಲೋಮೀಟ್ರ್ ಐತೆ. ನಾವು ಸಂಜೆ ಅಷ್ಟೊತ್ತಿಗೆ ಕವರ್ ಮಾಡ್ತೀವಿ ಲಡಾಖು. ಇಲ್ಲೆಲ್ಲ 200 ಕಿಲೋಮೀಟ್ರ್ 4 ಅವರು 3 ಅವರು, ಕಾರಲ್ಲಾದರೆ 2.5 ಅವರು, ಲಾರಿಲಾದರೆ 4 ಅವರ್ಗೆ ಹೋಗ್ತೀವಿ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳಕ್ಕಾಗಲ್ಲ. ಗಂಟೆಗೆ 20 ಕಿಲೋಮೀಟ್ರ್ ಲೆಕ್ಕ ಈ ರೋಡ್ಗಳಲ್ಲಿ ಅಷ್ಟೇ. ನಾಳೆ ಸಂಜೆ ಹೋಗಿ ರೀಚ್ ಆಗ್ತೀವಿ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 4-5 ಗಂಟೆಗೆ. ಖಾಲಿ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ನಾಡ್ದು ಬೆಳಗ್ಗೆ ಖಾಲಿ ಮಾಡ್ಕೊಂಡು ನಾಡ್ದು ಸಂಜೆ ಅಲ್ಲಿಂದ ರಿಟರ್ನ್, ಹೆಂಗಾದ್ರೂ ಒಳ್ಳೆಯದು. ಆರಾಮಾಗಿ 3 ದಿನ ಬರೋದು. ಆ ಕಡೆಯಿಂದ ಆಟ ಆಡ್ಕೊಂಡು ಸ್ನೋನಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಶೂಟ್ ಮಾಡೋದೈತೆ, ರಿಲ್ಯಾಕ್ಸ್ ಮಾಡೋದೈತೆ, ಎಲ್ಲ ಮಾಡ್ಕೊಂಡು ಒಳ್ಳೆ ವ್ಯೂ ತೋರಿಸ್ಕೊಂಡು ಬರೋಣಂತೆ. ಆ ಕಡೆಯಿಂದ ಬರ್ತಾನೋ ಅಷ್ಟೇ, ಬರೀ ಡೇ ಟೈಮ್ ಓಡಿಸೋದು. ನೈಟ್ ಟೈಮ್ ಒಂದು ಹೆಜ್ಜೆನೂ ಗಾಡಿ ಬಿಡಲ್ಲ. 10 ಗಂಟೆ ಲಾಸ್ಟು. ಈ ಕಡೆಯಿಂದನೂ ಅಷ್ಟೇ 10 ಗಂಟೆ ಲಾಸ್ಟು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಈ ಟ್ರಿಪ್ ಮಾತ್ರ ಸ್ವಲ್ಪ ಹುಷಾರಾಗಿ ಹೋಗಿ ಬರಬೇಕು. ಯಾಕಂದರೆ ಹಿಲ್ ಸ್ಟೇಷನ್ನು ಎಲ್ಲಿದ್ದೀವಿ, ಎಷ್ಟು ಕಿಲೋಮೀಟ್ರ್ ದೂರ ಇದೆ ಇವತ್ತು ಬೆಂಗಳೂರಿಂದ? 3100. ಅಲ್ಲಿ ಇಲ್ಲಿಗೆ 3200. 3200 ಕಿಲೋಮೀಟ್ರ್ ದೂರ ಇದ್ದೀವಿ. ಇನ್ನೂ 200 ಕಿಲೋಮೀಟ್ರ್ ಮೇಲೆ ಹೋಗ್ಬೇಕು, 200 ಚಿಲ್ಲರೆ ಆಗುತ್ತೆ. 90,000 ಹತ್ತು ಥರ ಇಟ್ಟಿದ್ದೀವಿ. ಹಿಂಗೇನೋ ಇವಾಗೇನಿಲ್ಲ, ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ. ನೋಡ್ರಿ ಇಷ್ಟೊತ್ತಾಗ ಉಪ್ಪು ಅಂದರೂ ಹೋಗೇ ಬರ್ತದೆ. ಇನ್ನು ಬೆಳಗ್ಗೆ ಹೊತ್ತಂತೂ ಹೆವಿ ಚಳಿ ಇರುತ್ತೆ. ಇವಾಗ ಟೆಂಪ್ರೇಚರ್ ಎಷ್ಟೈತೆ ನೋಡಿ. ನಿಮ್ಮ ಸರಿ ಇಲ್ಲ ಬ್ರೋ, ನಿಮ್ದು ವೆದರು. ಗೂಗಲ್ ಬ್ರೋ ಚೆಕ್ ಮಾಡಿ, ಕರೆಕ್ಟಲ್ಲ ಇವಾಗೆ ತೋರ್ಸೋಣ ವೆದರ್. ಈ ಕಡೆ ತಿರುಗಿಸಿ ಬ್ರೋ, ಕಾಣಲ್ಲ ನಮಗೆ. ಕಾರ್ಗಿಲ್ ಅಲ್ವಾ? -4. ನೋಡಿ ಸ್ವಾಮಿ, ಇವಾಗ -4 ಡಿಗ್ರಿಲಿ ನಾವಿರೋದು. -4 ಬರೇ 4 ಅಲ್ಲ, -4 ಡಿಗ್ರಿಲಿ ಇರೋದು. ಲೈವಲ್ಲಿ ಗೂಗಲಲ್ಲಿ ತೋರಿಸಿರೋದು. 28 ಡಿಗ್ರಿ ಬಿಸಿಲು ಮೈಸೂರಲ್ಲಿ, ಬೆಂಗಳೂರಲ್ಲಿ -4 ಡಿಗ್ರಿಲಿ ಇದ್ದೀವಿ. ಇನ್ನು ಇದು ಬೆಳಗಿನ ಜಾವ -10 ಡಿಗ್ರಿವರೆಗೂ ಬರುತ್ತೆ ಅಂತ ಹೇಳ್ತಾರೆ ಜನ. ಬರುತ್ತೆ, ತೋರಿಸ್ತಾ ಇಲ್ಲಿ ಆಲ್ರೆಡಿ. ಎಷ್ಟು ತೋರಿಸ್ತೈತೆ? -5, 6 ಇಲ್ಲಿ ಸ್ಕ್ರೋಲ್ ಮಾಡಿ ಬರುತ್ತೆ. ಬೆಳಗ್ಗೆ -6ವರೆಗೂ ತೋರಿಸ್ತಾ ಇತ್ತು ಇದರಲ್ಲಿ. ಬಟ್ ಇಲ್ಲೇ ಲೋಕಲ್ ಜನ ಹೇಳೋ ಪ್ರಕಾರ -10 ಡಿಗ್ರಿವರೆಗೂ ಹೋಗುತ್ತೆ ಅಂತ. ಬೆಳಗಿನ ಜಾವ ಹೆವಿ ಅಂದರೆ ಹೆವಿ ಚಳಿ ಇರುತ್ತೆ ಬ್ರೋ. ನಿನ್ನೆ ಆಲ್ರೆಡಿ ಅನ್ಭವಿಸಿದೀವಿ. 10 ಡಿಗ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಗುಡ್ರಿಸ್ಕೊಂಡು ಯಪ್ಪ 10 ಡಿಗ್ರಿಗೆ ತಡ್ಕೊಳಕ್ಕಾಗಿಲ್ಲ. ಇನ್ನು -10ಗೆ ಏನು ತಡ್ಕೊಂತೀವೋ ಏನೋ ನಮಗೆ ಗೊತ್ತಿಲ್ಲ. ಹಂಗಾಗಿ ರಿಸ್ಕ್ ಬೇಡ, ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದೋಗೋಣ. ಓಕೆ, ಎಲ್ರಿಗೂ ಗುಡ್ ನೈಟ್. ಹೇಳಿ ಬ್ರೋ ನೀವೊಂದ್ಸರಿ ಗುಡ್ ನೈಟ್. ಟೇಕ್ ಕೇರ್, ಬಾಯ್. ಮತ್ತೆ ಬೆಳಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಲಾಸ್ಟ್ ವ್ಲಾಗ್ ನೋಡ್ತಾರೋ ಗೊತ್ತಿರುತ್ತೆ, ನಾವು ಬಂದು ಕರ್ಗಿಲ್ ರೀಚ್ ಆಗಿದ್ವಿ. ಇವಾಗ ಎಲ್ಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಲೇಗೆ. ಕರ್ಗಿಲಿಂದ ಲೇ ಬಂದು 220 ಕಿಲೋಮೀಟರ್ಸ್ ಆಗುತ್ತೆ. ಸದ್ಯಕ್ಕೆ ಸಿಟಿಯಿಂದ ಹೊರಗೆ ಬಂದ್ಬಿಟ್ಟು, ಅಂದರೆ ನಿನ್ನೆ ಸ್ವಲ್ಪ ಸಿಟಿಲೇ ಮಲಗಿದ್ವಿ. ಇವಾಗ ಸಿಟಿಯಿಂದ ಹೊರಗೆ ಬಂದು ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ವಿ. ನಮ್ಮ ದಿನನಿತ್ಯದ ಕರ್ಮಗಳು ಇರ್ತಾವಲ್ಲ, ಅವನ್ನೆಲ್ಲ ಮುಗಿಸ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಇಲ್ಲಿಂದ ನಾವಿವತ್ತು ಸಂಜೆ ಅಷ್ಟೊತ್ತಿಗೆ ಲೇ ಲಡಾಖ್ ರೀಚ್ ಆಗಬೇಕು. ಇಲ್ಲಿಂದ ಒಂದು 200 ಕಿಲೋಮೀಟ್ರ್ ಅಂದ್ಕೊಳ್ಳಿ. 200 ಕಿಲೋಮೀಟ್ರ್ ಹೋಗೋಕ್ಕೆ ನಮಗೆ ಹೆಚ್ಚಿಗೆ ಕಡಿಮೆ ಅಂದು 6ರಿಂದ 7-8 ಅವರ್ ಬೇಕು. ಯಾಕಂದರೆ ಹೆವಿ ಹಿಲ್ ಸ್ಟೇಷನ್ನು. ಯಾವ ಥರ ಹಿಲ್ ಸ್ಟೇಷನ್ ಅಂದರೆ ನೋಡಿ,
ಈ ಹಿಲ್ ಸ್ಟೇಷನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು ನಮ್ಮ ಗಾಡಿನ. ನೋಡಿ ಈ ಬೆಟ್ಟಗಳೆಲ್ಲ ಹತ್ಸ್ಕೊಂಡು ಹೋಗಬೇಕು. ಒಳ್ಳೊಳ್ಳೆ ವ್ಯೂಸ್ ಇರ್ತವೆ. ಅಂದರೆ ನಮ್ಗೆ ಹಿಂದೆ ಜೋಜಿಲಾ ಪಾಸಾಗಿ ಸಿಕ್ಕಷ್ಟು ಎಂಜಾಯ್ಮೆಂಟ್ ಇಲ್ಲಿ ಸಿಗೋಲ್ಲ. ಯಾಕಂದರೆ ಇಲ್ಲಿ ಸ್ನೋಗಿ ಏನಿರಲ್ಲ, ಬರೀ ಈ ಥರ ಮಣ್ಣಿನ ಬೆಟ್ಟ ಗುಡ್ಡಗಳನ್ನ ಪಾಸ್ ಮಾಡ್ಕೊಂಡು ಹೋಗಬೇಕು. ಬಟ್ ಒಂದೇ ಒಂದು ಘಾಟ್ ಸಿಗುತ್ತೆ ಗುರು, ಹೆವಿ ಘಾಟು. ಚಾರ್ಮುಡಿ ಆಗುಂಬೆ ಅಲ್ಲ, ಎಂಥ ದಿಂಬಮ್ ಘಾಟ್ ಅಲ್ಲ, ಅದಕ್ಕಿಂತ ಹತ್ರಷ್ಟು ಐತಿ ಇದು ಘಾಟು. ಅದನ್ನ ತೋರಿಸ್ತೀನಿ ನಿಮ್ಗೆ ಇವತ್ತು. ಬ್ರೋ ಏನು ಬ್ರೋ ಸಮಾಚಾರ, ಹೆಂಗಿದ್ದೀರಾ ಬ್ರೋ? ಚಳಿಲಿ ಚಳಿ ನೋಡಿ ಹೆಂಗಿದೆ, ಜರ್ಕಿನ್ ಹಾಕೊಳ್ಳೋದು ಏನು ಹಾಕೋದು, ಜರ್ಕಿನ್ ಹಾಕೊಂಡು ಚಳಿ ಅಂತ ಇದೆ. ಅಯ್ಯೋ ಏನು ಮಾಡೋದು ಬ್ರೋ, ನಾವು ಚಳಿಯವರು, ಚಳಿಗೆ ತಡೆಯಲ್ಲ. ಹಾಂ, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಸಾಕು ಬಾಯಲ್ಲಿ ಹಂಗೆ ಹೆಂಗೆ ಹೊಗೆ ಬರ್ತದೆ ಗೊತ್ತಾ, ಸಿಗರೇಟ್ ಸೇದೋರ್ಗೆ ಬರ್ತದಲ್ಲ ಆ ರೇಂಜಿಗೆ ಹೊಗೆ ಬರ್ತದೆ. ಬಂದಿರಲಿಲ್ಲ ಇಷ್ಟೊಂದು. ಏನು ಬ್ರೋ? ಹಾಂ, ಅಯ್ಯೋ ಕಾಣ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ಕ್ಯಾಮ್ರದಲ್ಲಿ ಕರೆಕ್ಟ್ ಆಗಲ್ಲ. ಇವಾಗ ನೋಡ್ಬೇಕು, ಸಕ್ಕತ್ತಾಗಿ ಕಾಣುತ್ತೆ. ಇವಾಗ ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈರ್ಗೆ ಏನು ಈಟಿಲ್ಲ, ಯಾಕಂದರೆ ಬರೀ ಒಂದು 2 ಕಿಲೋಮೀಟ್ರ್ ಬಂದಿರೋದಿನ ನೈಟ್ ಅಷ್ಟೇ. ಘಾಟೆಲ್ಲ ಇಳಿಸ್ಕೊಂಡೋಗಿ ಅರ್ಧ ಎಲ್ಲ ಸೈಡ್ಗೆ ಹಾಕಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಹೋಗೋರಂತೆ. ಕಾರ್ಗಿಲ್ನ ಜನವರಿ ಫೆಬ್ರವರಿಲಿ ನೋಡೋಕ್ಕಿಂತ ನವಂಬರ್ ಡಿಸೆಂಬರಲ್ಲಿ ನೋಡೋ ಮಜಾನೇ ಬೇರೆ. ಈ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಇವೆಲ್ಲ ಮರಗಳು ಒಣಗೋಗಿರೋವು. ಇಲ್ಲೆಲ್ಲ ಡ್ರೋನ್ ಶಾಟ್ ಹಾಕಿದ್ರೆ ಹೆಂಗಿರುತ್ತೆ. ನಮ್ಮ ಚಾನಲಲ್ಲಿ ಡ್ರೋನ್ ಒಂದು ಮಿಸ್ಸಿಂಗು. ನೆಕ್ಸ್ಟ್ ಟ್ರಿಪ್ಪು ಮಾಡಬೇಕಾದ್ರೆ ಡ್ರೋನ್ ತೊಗೊಂಡಂಗಂತೂ ಲಡಾಖ್ ಕಡೆ ಬರೋಲ್ಲ. ಅಂತಂಥ ಒಳ್ಳೊಳ್ಳೆ ವ್ಯೂಗಳನ್ನ ಮಿಸ್ ಮಾಡ್ಕೊಂಡ್ವಿ ನಾವು ಇವತ್ತು. ಇವರೆಲ್ಲ BROದವರು, ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು. ರೋಡ್ ಕೆಲಸ ಎಲ್ಲ ಅವರ ಮಾಡೋದು. ಇದೆಲ್ಲ ಕೆಲಸಕ್ಕೆ ಇಟ್ಟಿರ್ತಾರೆ ಜನನ, ಲೋಕಲ್ ಜನಗಳನ್ನೇ. ಇವಾಗ ಇಲ್ಲಿಂದ ಸೀದಾ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಯಾವ ಥರ ಇದೆ ಅಂತ. ಬರೇ ಬೆಟ್ಟ ಗುಡ್ಡ, ಒಂದು ಗಿಡ ಇಲ್ಲ, ಒಂದು ಮರ ಇಲ್ಲ. ಗಿಡ ಮರ ಇದ್ರೂ ಒಣಗೋಗಿದ್ದಾವೆ. ಮತ್ತು ಸೂರ್ಯ ಮಾತ್ರ ಸರಿಯಾಗಿ ಹೊಡಿತಿದ್ದಾನೆ. ಮತ್ತು ಚಳಿ ಮಾತ್ರ ಕಮ್ಮಿನೇ ಆಗ್ತಾಯಿಲ್ಲ ಬ್ರೋ. ಏನು ಬ್ರೋ ಇದಕ್ಕೆ ರೀಸನ್ನು? ಚಳಿನೂ ಕಡಿಮೆ ಆಗ್ತಿಲ್ಲ, ಸೂರ್ಯನೂ. ನೋಡಿ ಯಾವ ರೇಂಜಿಗೆ ಬಿಸಿಲು ಹೊಡಿತೈತೆ, ಬಟ್ ಸ್ವಲ್ಪನೂ ಚಳಿ ಕಮ್ಮಿ ಆಗ್ತಾ ಇಲ್ಲ. ಚಳಿ ಅಷ್ಟೇ ಐತೆ, ಏನು ಮಾಡೋಂಗಿಲ್ಲ. ಚಳಿ ಹಂಗೆ ಹೋಗ್ಬೇಕು ನಿಧಾನಕ್ಕೆ. ಹೋಗೋಣ ಬನ್ನಿ. ಈ ಟೈಮಲ್ಲಿ ಊರುಗಳು ನೋಡೋ ಬ್ಯೂಟಿನೇ ಬೇರೆ. ಒಂಥರ ನೋಡಿ ಯಾವ ಥರ ಐತೆ ಅಂತ. ಈ ಮರಗಳೆಲ್ಲ ಒಣಗಿರೋದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇವಾಗೆಲ್ಲ ಸ್ನೋ ಬಿದ್ದರೆ ಇನ್ನೇನೆಲ್ಲ ಚಿಗುರ್ಕೊಂಡ್ಬಿಡ್ತದೆ. ಹೆವಿ ಸ್ನೋಫಾಲ್ ಸದ್ಯದಲ್ಲೇ ಆಗುತ್ತಿಲ್ಲ. ಒಳ್ಳೆ ಹಬ್ಬಗಳಿಗೂ ಹಪ್ಪು ಹತ್ಸಿ ನಮಗೆ ಸಾಕಾಗಿ ಹೋಗ್ಬೇಕು. ಹತ್ತಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಒಳ್ಳೊಳ್ಳೆ ವ್ಯೂಗಳು ಸಿಗ್ತಾ ಇದೆ ನಮಗೆ ನೋಡೋಕ್ಕೆ. ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಬಂದಮೇಲೆ ಒಂದು ಟೀ ಹೋಟೆಲ್ ಸಿಕ್ತು. ಹೆಂಬ್ರೋ 15 ಬಂದಿಲ್ವಾ? 15 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲೇ ಐತೆ ಲೆಫ್ಟ್ ಸೈಡಲ್ಲಿ, ಸೊ ಲೆಫ್ಟ್ ಅಲ್ಲ ರೈಟ್ ಸೈಡಲ್ಲಿ. ನೀರು ಬೇಕಾದ್ರೆ ಇಲ್ಲಿ ಬರ್ತಾವೆ, ಹಿಡ್ಕೊಬೋದು. ಬಟ್ ಇವಾಗಿಲ್ಲ, ಪೈಪಲ್ಲಿ ಬರ್ತವೆ. ಹೋಗಿ ಟೀ ಕುಡ್ಕೊಂಡು ಬರೋಣ. ಇಲ್ಲೊಂದು ಗಾಡಿ ನಿಂತೈತೆ ನೋಡಿ. ಇದು ಒಂಥರ ಶಾರ್ಟ್ ಗಾಡಿ ನೋಡಿ, ಬರೀ 17 ಅಡಿ ಇರಬೇಕು ಇದಷ್ಟೇ. ಗಾಡಿನ ಅಲ್ಲಿ ನಿಲ್ಲಿಸ್ಬಂದು ಇದೇ ಹೋಟ್ಲಲ್ಲಿ ಟೀ ಕುಡಿತಾ ಇದ್ದೀವಿ. ನೋಡಿ ಈಗ ಹೊಗೆ ಹೆಂಗೆ ಬರುತ್ತೆ ಬಾಯಲ್ಲಿ. ಸಿಗರೇಟ್ ಸೇದ್ದಾಗೂ ಇಷ್ಟೊಂದು ಬರಲ್ಲ ಅನ್ಸುತ್ತೆ. ಬರಲ್ಲ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಯಾಕೆ ಸಿಗರೇಟ್ ಸೇವಕ್ಕೆ ಗೊತ್ತಿರಲಿಲ್ಲ. ನಮ್ಗೆ ಈ ಟ್ರಿಪ್ ಒಂದು ಪಿಕ್ನಿಕ್ ಆಗ್ಬಿಡೈತೆ. ಯಾಕಂದರೆ 20 ಕಿಲೋಮೀಟ್ರ್ಗೂ ಗಾಡಿ ನಿಲ್ಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 15 ಕಿಲೋಮೀಟ್ರ್ ಬಂದು ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಮತ್ತೆ ಇಲ್ಲಿಂದ ಹೊರಡಬೇಕು. ವ್ಯೂ ಈ ಥರ ಇದೆ. ಟಿಪ್ಪರ್ಗೆ ಅಷ್ಟೇ ಬ್ರೋ ಬರೋದು ಜಾಸ್ತಿ. ಟಿಪ್ಪರ್ಗೆ ಇನ್ನೆಷ್ಟು ಬರ್ತದೆ ಅಷ್ಟೇ ಬರೋದು. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಏನೇ ಹೇಳಿ ಈ ರೋಡ್ಗಳಿಗೆಲ್ಲ ಟಾಟಾ ಗಾಡಿನೇ ಚಂದ. ಈ ಭಾರತ್ ಬೆಂಜು ಇವೆಲ್ಲ ಉಸಿರು ಕಟ್ಬಿಡ್ತಾವೆ ಗಾಡಿಗಳು. ಏರ್ ಇಂಟೆಕ್ ಕ್ಲೀನಾಗಿ ಆಗಲ್ಲ, ಏನೋ ಒಂಥರ ಕಟ್ಟಿದಂಗೆ ಆಗ್ತದೆ. ಇಂಜಿನ್ ಸೌಂಡ್ ಎಲ್ಲ ಚೇಂಜ್ ಆಗಿ ಹೋಗ್ತದೆ. ಟಾಟಾನೇ ಈ ರೋಡ್ಗಳಿಗೆಲ್ಲ. ಟಾಟಾ ಗಾಡಿಗಳು ಮಾತ್ರ ಸೂಪರಾಗಿ ಓಡ್ತಾವೆ ಅಂತಿಲ್ಲಿ. ಮತ್ತು ಸರ್ವಿಸ್ ಸೆಂಟ್ರ್ಗಳು ಅಷ್ಟೇ. ನಮ್ಗೆ ಜಮ್ಮು ಬಿಟ್ಟರೆ ಶ್ರೀನಗರಾಗ ಒಂದೇ ಭಾರತ್ ಬೆಂಜ್ ಸಿಗೋದು, ಇದೆಲ್ಲೂ ಸಿಗೋಲ್ಲ. ಇಲ್ಲೆಲ್ಲ ಲಡಾಖಲ್ಲೆಲ್ಲ ಇವ್ರ ಸರ್ವಿಸ್ ಇದೆ ಭಾರತ್ ಬೆಂಜ್ ಅವ್ರದ್ದು. ನೀವು ಏನಾರ ಇವಾಗ ಕೆಟ್ಟೋಯ್ತು ಗಾಡಿ ಅಂದರು ಶ್ರೀನಗರಿಂದ ಕರೆಸ್ಬೇಕು. ಎಷ್ಟು ಕಿಲೋಮೀಟ್ರ್ ಬರೋ ಇಲ್ಲಿಂದ? 250-300 ಕಿಲೋಮೀಟ್ರ್ ಕರೆಸ್ಬೇಕಾಗುತ್ತೆ ಟೆಕ್ನಿಷಿಯನ್ಸ್ನ. ನಾವು ಬರೋದೇ 2 ದಿನಕ್ಕೆ ಬಂದಿದ್ದೀವಿ, ಅವ್ರು ಬರೋದು ಅದೇನೆ. ಹಂಗಾಗಿ ಭಾರತ್ ಬೆಂಜ್ ಎಲ್ಲ ಲಡಾಖಲ್ಲ, ಏನೋ ನಮ್ಮ ಖುಷಿಗೆ ಬಂದಿದ್ದೀವಿ ಅಷ್ಟೇ. ರೆಗ್ಯುಲರಾಗೆಲ್ಲ ಓಡಿಸೋದು ಯಾರು ಭಾರತ್ ಬೆಂಜ್ ತಾಣಲ್ಲ ಇಲ್ಲಿ. ಒಳ್ಳೆ ವ್ಯೂ ನೋಡ್ಕೊಂತ ಡ್ರೈವ್ ಮಾಡ್ಕೊತ ಕುರ್ಕುರೆ ತಿನ್ಕೊಂತ ಹೋಗ್ತಾ ಇದ್ದೀವಿ ನೋಡಿ. ಈ ಚಳಿಗೆ ಹೆಂಗಾಗುತ್ತೆ ಗೊತ್ತಾ, ಏನಾರ ಭಯ ಹಾಕೊಂಡ್ರೆ ತಿಂತಾನೆ ಇರಬೇಕು ಅನಿಸುತ್ತೆ.
ಹೇಳ್ಬೇಕು ಅನ್ಸುತ್ತೆ, ತಿಂದ್ಮೇಲೆ ಇನ್ನೂ ಬೇಕು ಅನ್ಸುತ್ತೆ. ಇನ್ನೂ ಖಾಲಿ ಆದ್ಮೇಲೆ ಇನ್ನೂ ಬೇಕು ಅನ್ಸುತ್ತೆ. ನಿನ್ನೆ ಯಾವ 4 ನಮ್ಗಿಂತ ತಗೊಂಡಿದ್ವಿ, ಅವೆಲ್ಲ ತಿಂದ್ರು ಇನ್ನೂ ಬೇಕು ಅನ್ನಿಸ್ತಾ ಐತೆ. ಬಟ್ ಇಲ್ಲ ಅಲ್ಲಿ ತಿನ್ನಕ್ ನಮ್ಮ ಹತ್ರ ಖಾಲಿ ಆಗೋಗಿದೆ. ನೋಡಿ ಇಲ್ಲಿ ಹಾಕಿದಾರಲ್ಲ, ಐ ಲವ್ BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಈ ರೋಡ್ ಎಲ್ಲ ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಕ್ ಕಾರಣನೇ ಅವರು, BROದವರು. ಎಷ್ಟು ಸಖತ್ತಾಗಿದ್ದಾವೆ ಅಂದರೆ ರೋಡ್ಗಳು, ಅಷ್ಟು ಸಖತ್ತಾಗಿದ್ದಾವೆ. ನೋಡಿ ಯಾವ ರೇಂಜ್ಗೆ ಐತೆ ಅಂತ. ಗೋವಾ ಗೋವಾದವ್ರು ಬೈಕಲ್ಲಿ ಬಂದಿದ್ದಾರೆ ಟ್ರಿಪ್ ಲಡಾಖ್ಗೆ. ನಮ್ಮ ಕರ್ನಾಟಕದ ನಿನ್ನೆ ಯಾವುದೋ ಒಂದು ಫಾರ್ಚುನರ್ ಸಿಕ್ತು, ಬಟ್ ಎಲ್ಲೋದ್ರೂ ಪತ್ತೆ ಇಲ್ದಂಗೆ ಹೋಗ್ಬಿಟ್ರು ಅವ್ರೆ ಬ್ರೋ. K51 ಪಾಸಿಂಗ್ ಫಾರ್ಚುನರ್, ಬ್ಲ್ಯಾಕ್ ಫಾರ್ಚುನರು. ಬೈಕ್ ಅವರೊಬ್ರು ಯಾರೋ R15 ಅಲ್ಲ, FZ ಅಲ್ಲ R15 ಅಲ್ಲ ಯಾರೋ ಬಂದಿದ್ರು, ಅವರು ಆಪೋಸಿಟ್ ಸಿಕ್ಕರು. ಮಾತಾಡ್ಸೋಣ ಅಷ್ಟೊತ್ತಿಗೆ ಪಾಸ್ ಆಗ್ಬಿಡ್ತಾರೆ ಅವರು. ನಮಗೆ ನೆಕ್ಸ್ಟು ಸಿಗೋದು ಬಂದು ನಮ್ಕೀಲಾ ಟಾಪ್ ಅಂತ ಸಿಗುತ್ತೆ. ನಮ್ಕೀಲಾ ಟಾಪ್ ಪಾಸ್ ಮಾಡಿಕೊಂಡು ನೆಕ್ಸ್ಟು ಲೇ ಇನ್ನೂ 186 ಕಿಲೋಮೀಟ್ರ್ ಐತೆ. ಸಂಜೆ ಅಷ್ಟೊತ್ತಿಗೆ ಹೋಗೋಣ. ಲಾಸ್ಟ್ ಟೈಮ್ ಲಡಾಖಿಗೆ ಬಂದಾಗ ಸುಮಾರು ಜನ ಹೇಳಿದ್ರಿ ಕರ್ನಾಟಕ ಬಾವುಟ ಕಟ್ಕೊಂಡೇ ಹೋಗಿಲ್ಲ ನೀವು, ಅಷ್ಟು ದೂರ ಹೋಗಿದ್ದೀರ ಅಂತ. ಈ ಸಾರಿ ಕಟ್ತಾ ಇದ್ದೀವಿ ನೋಡಿ. ಅಲ್ಲಿ ಊರಲ್ಲೇ ತೊಗೊಂಬಂದಿದ್ದೀವಿ, ಬಟ್ ಕಟ್ಟಕ್ಕೆ ಟೈಮ್ ಸಿಕ್ಕಿಲ್ಲ, ಇಲ್ಲಿ ಕಟ್ಕೊತಾ ಇದ್ದೀವಿ. ಇಷ್ಟು ದೂರ ಬಂದಿದ್ದೀವಿ, ಇಷ್ಟು ದೊಡ್ಡ ಗಾಡಿ, ಅದು ಕರ್ನಾಟಕ ಪಾಸಿಂಗ್ ಗಾಡಿ. ನಾನೇ ಶಾಖಕ್ಕೆ ಹೋಗ್ತಾ ಇದ್ದೀನಿ. K28 AB 20 ಇಲ್ಲ ಹಿಂದೆ ಹಾಕೋಣ ಬ್ರೋ, 2407 ನಮ್ಮ ಕಡೆ ಇದ್ದಂಗೆ ಅಣ್ಣ. ಬಂದ್ಬಿಡ್ರಿ ಬಿಜಾಪುರದವರು. ಪಾಪ ಅಣ್ಣನ ಗಾಡಿ ಟ್ರಬಲ್ ಆಗೈತೆ, ಭಾರತ್ ಬೆಂಜು. ಅದು ಯಾವ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಟ್ರಬಲ್ ಆಗೈತೆ. ಹೋಗಿ ಕೇಳೋಣ ಏನು ಕತೆ, ಏನಾಯ್ತು ಏನೆತ್ತ ಅಂತ. ನೋಡಿ ಏನಾಯ್ತ್ರಣ್ಣ. ಈ ಗಾಡಿದ್ನ ಒಂದು ವಿಡಿಯೋ ನೋಡಿದ್ದೀರಿ, ನಿಮ್ಮ ಜೊತೆ ಯಾರೋ ಇವರು ಯೂಟ್ಯೂಬರ್ ಬಂದಿದ್ರಲ್ರಿ ಪೂನಾದವರು. ಇಲ್ಲಿಂದ ಗಾಡಿ ಕ್ರಾಸಿಂಗ್ ಮಾಡ್ಕೊಂಡು ಹೋದ್ರಲ್ಲ ಆರ್ಮಿದು. ನೋಡಿದಿರಿ ಅದು ನಾವು. ಎಷ್ಟು ದಿನ ಆಯ್ತು ರೀ? ಭಾಳ ದಿನ ಆಗಿರ್ಬೇಕು ಅವಾಗಲೇ. ಈಗ ಏನಂದ್ರೆ ಶೋರೂಮ್ ಅವ್ರು ಬರ್ತಾರಂತ. ಏನಾಗೈತೆ? ಊಟ ಗೀಟ ಆಯ್ತಾ? ಏನಾನ ಏನೂ ಇಲ್ಲ, ಕುಡಿ ಚಾ ಕುಡಿ ಮಾಡಿ ಇನ್ನೊಂದಿಟ್ಟು ಹಾಕಿ ಚಾ ಕುಡಿ. वो भी आया ना इसलिए तो पहले बहुत था। चलो वो और भी दूध भी डालते हैं ना. ಅಣ್ಣವರು ಪೂನಾಯಿಂದ ಲೇಗೆ ಲೋಡ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಅಷ್ಟರಲ್ಲಿ ಇವ್ರ ಗಾಡಿ ಟ್ರಬಲ್ ಆಗಿಬಿಟ್ಟೈತೆ. ಭಾರತ್ ಬೆಂಜ್ ಆಗಿರೋದ್ರಿಂದ ಇಲ್ಲಿ ಸರ್ವಿಸ್ ಸೆಂಟ್ರಲ್ಲೂ ಇಲ್ಲ. ಲೇಯಿಂದ ಮೆಕ್ಯಾನಿಕ್ಗಳು ಬಂದು ರೆಡಿ ಮಾಡ್ತವ್ರೆ. ಗ್ಲಾಸ್ ಬೇರೆ ಹೊಡೆದೋಗ್ಬಿಟ್ಟೈತೆ ಹಿಂದಗಡೆ. ಚಳಿ ಅಂದರೆ ಚಳಿ ಅವ್ರಿಗೆ ಪಾಪ. ನೋಡಿ AC ಬಂದಾಗ ಒಳಗಡೆ ಅವಾಗ ಬರ್ತಾ ಇದೆ. ತಣ್ಣಗೆ ಬರ್ತಲ್ಲ ಅಣ್ಣ, ಪೂರಾ ಎರಡೆರಡು ಹೊತ್ಕೊಂಡ್ರು ಥಂಡಿನೇ. ಅದೇನೆ ಸ್ವಲ್ಪ ಟೇಪ್ ಎಲ್ಲ ಅಂಟಿಸ್ತಾ ಇದ್ರು ಕ್ಲೀನಾಗಿ. कांच का भी जरूरत नहीं। तेरी गाड़ी का गिलास डाल रहे थे ना, उस टाइम पे कितना रिक्वेस्ट किया उसको, नसीराबाद वाले को. वो बाद में बोलता कंपनी में जाओ, भारत बेंच में जाओ, जब जाके लगेगा. दूसरा दिन भी वहाँ प्रेशर का काम करने आया था. ಯಾವ ಜಾಗದಲ್ಲಿ ಗಾಡಿ ಅಂತ ಅಣ್ಣ ಹೆಂಗ ಅನ್ನಿಸ್ತಾ ಐತೆ ಇಲ್ಲಿ ಕಷ್ಟ ನಿಮಗೆ? ಕಷ್ಟ ಇಲ್ಲಿ ನಮ್ಮ ಕರ್ನಾಟಕದವ್ರು ಮತ್ತೆ ಯಾರೇ ಆದ್ರೆ ಸಹಿಸ್ಕೊಳಂಗೆ ಇಲ್ಲ, ಬಿಟ್ಟು ಹೋಗಿಬಿಡ್ತಿದ್ರು. ಏನ್ ಮಾಡ್ತೀರಣ್ಣ ನೀವು? ಓನರ್ ಬಿಟ್ಟೋದ್ರು ನಡೀತದ? ನಡೆಯಲ್ಲ. ಓನರ್ ಇಷ್ಟು ಲಕ್ಷ ಬಂಡವಾಳ ಹಾಕಿ ಇಷ್ಟು ದೊಡ್ಡ ಗಾಡಿಗೆ ಓನರ್ ಆಗಿ ನೀವು ಓನರ್ ಕಮ್ ಡ್ರೈವರು ಬಿಟ್ಟೋದ್ರೆ ನಡೆಯುತ್ತೆ ಹೇಳಿ? 32 ಲಕ್ಷ ಕೊಟ್ಟು ತಂದು ಬಂದಿಂದ ಆ ಸುಳಿ ಮಗ ಕೊಡ್ಬೇಕಾದ್ರೆ 5 ತಿಂಗಳು ತಗೊಂಡ. 5 ತಿಂಗಳು ನಿಲ್ಸಿದ್ರ ಗಾಡಿ? 5 ತಿಂಗಳು ಆಲ್ಟ್ ಮಾಡಿದ್ದೆವು ಬಿಜಾಪುರದಲ್ಲಿ ಗಾಡಿ. ಇಲ್ಲಿ ಡೆಲ್ಲಿ ಗಾಡಿ ತಗೊಂಡಿದ್ದೆ ಇದು. ಈಗ ಮತ್ತೆ ಇವತ್ತು ಬರ್ತಾರಂತ? ಇವತ್ತು ಬಂದು ಮಧ್ಯಾಹ್ನ 2 ಗಂಟೆ ಆಗತ್ತೆ ಅಂತ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಭಾಳ ಆದ್ರೆ ಇದೆ ರಿಕ್ವೆಸ್ಟ್ ಮಾಡ್ಬೋದಲ್ಲ ಗಾಡಿಯವ್ರು, ನಾವು ಜಗಳ ಮಾಡೋಕ್ಕಾಗತ್ತಾ? ಎಷ್ಟು ದಿನ ಆಯ್ತು ಇಲ್ಲಿ ನಿಂತ್ಕೊಂಡು? ಇವಾಗ 12 ದಿನ ಆಯ್ತು ಇವತ್ತಿಗೆ. ನೀವು ಪೂನಾ ಬಿಟ್ಟು ಎಷ್ಟು ದಿನ ಆಯ್ತು? ಪೂನಾದಿಂದ 12 ತಾರೀಕಿಗೆ ಬಿಟ್ಟಿದ್ದೇವೆ. ಸೀದಾ ಪೂನಾ ಬಿಟ್ಟು 1 ತಿಂಗಳಾಯ್ತು. ಅಂದರೆ 12 ಅಂದರೆ ಇವತ್ತಿಗೆ 1 ತಿಂಗಳು, ಸೀದಾ 1 ತಿಂಗಳು ಮೇಲೆ ಆಯ್ತು. ಒಂದು 3-4 ದಿನ ಕಷ್ಟ ಅಣ್ಣ. 31 ತಾರೀಕಲ್ಲ? ಇವತ್ತು 15 ಅವಲ್ಲೇ ಡೇಟು. ಅಣ್ಣ ಹಂಗೆ ನಾನು ನಂಬರ್ ಕೊಟ್ಟೋಗ್ತೀನಿ, ಹಂಗೇನು ಆಗಿಲ್ಲ ಅಂದರೆ ಫೋನ್ ಮಾಡಿ, ಅಲ್ಲಿಂದ ಏನಾನು ಬೇಕಾದ್ರೆ ತೊಗೊಂಬರ್ತೀನಿ ನಾನು. ಇಲ್ಲಿಂದ ಹೊರಡೋಣ ಅಣ್ಣ, ಬರ್ತೀವಿ ಬಾಯ್. ಅಣ್ಣವ್ರನ್ನು ಕಷ್ಟ ಸುಖ ವಿಚಾರಿಸ್ಕೊಂಬಂದ್ವಿ.
ದೇವ್ರಣ್ಣ ಹೇಳ್ತೀವಲ್ಲ ಇಷ್ಟು ದೂರ ಬಂದಾಗ ಏನಾನ ಹಿಂಗೆ ಹಾಕ್ಬಿಟ್ರೆ ಸಖತ್ ಬೇಜಾರಾಗಿ ಹೋಗ್ಬಿಡ್ತದೆ. ಏನು ಮಾಡೋಕ್ಕಾಗಲ್ಲ. ಟೈಮ್ ಇಂಜಿನ್ ಸೀಜ್ ಆಗೈತೆ ಅವ್ರ ಗಾಡಿದು. ಬ್ರೋ ಏನು ನಿಮ್ಮ ಫೀಲಿಂಗ್ ಇವಾಗ? ಹಾಂ 1 ಅವರ್ ಇಲ್ಲೇ ಇದ್ದು ಇವಾಗ ಹೋಗ್ತಾ ಇದ್ದೀವಿ.